ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಸಂಕೇಶ್ವರ ಇವರ ವತಿಯಿಂದ ನ್ಯಾಯಾಲಯದ ಸಭಾಭವನದಲ್ಲಿ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ವಾಗತ ಮತ್ತು ಪರಿಚಯ ಭಾಷಣವನ್ನು ನ್ಯಾಯವಾದಿ ರಾಜು ಚೌಗುಲಾ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸಂಕೇಶ್ವರ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅರವಿಂದ್ ಮಗುದುಂ ಇವರು ವಹಿಸಿದ್ದರು. ನ್ಯಾಯವಾದಿ ವಿಕ್ರಮ್ ಕರನಿಂಗ್ ಇವರು ಮಾತನಾಡುತ್ತಾ ವಕೀಲ ವೃತ್ತಿಯಲ್ಲಿ ಶಿಸ್ತುಬದ್ಧತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿ ತಮ್ಮ ವಕೀಲ ವೃತ್ತಿಯಿಂದ ಸಮಾಜಕ್ಕೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಬೇಕೆಂದು ಹೇಳಿದರು. ನ್ಯಾಯವಾದಿ ಪಿ.ವೈ. ಘಸ್ತಿ, ಬಿ.ವಿ. ಹಿರೇಮಠ್ ಇವರು ವಕೀಲ ವೃತ್ತಿಯ ಬಗ್ಗೆ ಮಾಹಿತಿ ಹೇಳಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಮಾನ್ಯ ನೇಮಚಂದ್ ದೇಸಾಯಿ ಇವರು ಮಾತನಾಡುತ್ತಾ ವಕೀಲರು ತಮ್ಮ ಸೇವೆಯಲ್ಲಿ ಸುದೀರ್ಘ ಅಧ್ಯಯನ ಮಾಡಿ ತಮ್ಮ ಕಕ್ಷಿದಾರಿಗೆ ಒಳ್ಳೆಯ ನ್ಯಾಯ ನೀಡುವುದರ ಕುರಿತು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮಕ್ಕೆ ಸಂತೋಷ್ ಹಿರೇಮಠ್ ಸಹಾಯಕ ಸರ್ಕಾರಿ ಅಭಿಯೋಕರು ಪ್ರಧಾನ ಸಿವಿಲ್ ನ್ಯಾಯಾಲಯ ಸಂಕೇಶ್ವರ್, ನ್ಯಾಯವಾದಿ ಸಂಘದ ಉಪಾಧ್ಯಕ್ಷ ಅನಿಲ್ ಚೌಗುಲೆ, ಜಿಎಸ್ ಕಾಂಬ್ಳೆ, ಕಾರ್ಯದರ್ಶಿಗಳು ಎಸ್ ಪಾಟೀಲ್, ಸಹ ಕಾರ್ಯದರ್ಶಿಗಳ ಮಹಿಳಾ ಪ್ರತಿನಿಧಿ ವೀಣಾ ಕಲ್ಪತ್ರಿ, ಖಜಾಂಚಿ ಬಿಎನ್ ಕೋಣಕೇರಿ, ಹಿರಿಯ ವಕೀಲರಾದ ಎಂಬಿ ಬಾಳ್ನಾಯ್ಕ್, ವಿಜೆ ಥೋರ್ವತ್, ಜಿಆರ್ ಕಾಮಾಣಿ, ಎಆರ್ ಕಾಮಾಣಿ, ಪಿಎಸ್ ಗಡ್ಕರಿ, ಗಣೇಶ್ ಕಾಂಬ್ಳೆ, ಜಿಆರ್ ಪಾಟೀಲ್, ಪಿಕೆ ಕರಜಿಗಿ, ಬಿಕೆ ಪಾಟೀಲ್, ಡಿಸಿ ಕಲ್ಲೋಳಿಮಠ್, ಎಂಕೆ ವಿಭೂತಿ, ಸಂತೋಷ್ ನೇಸರಿ, ಆರ್ವಿ ಮಠಪತಿ ಹಾಗೂ ನ್ಯಾಯವಾದಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಪಾಟೀಲ್, ಶಿವಬಸವ ಲೈವ್, ಸಂಕೇಶ್ವರ್. ಡಾಕ್ಟರ್ ಬಾಬು ಪ್ರಸಾದ್ ಅವರ ಬಗ್ಗೆ ಮಾತುಗಳಲ್ಲಿ ಹೇಳಬೇಕಂದ್ರೆ ಅವರು ಅತ್ಯಂತ ಬಿಹಾರ ರಾಜ್ಯದಲ್ಲಿ ಬಡವರ್ಗದಲ್ಲಿ ಹೋಗಿ ಮೊದಲು ಅವರು ವಿದ್ಯಾರ್ಥಿ PUC ವಿಜ್ಞಾನ ವಿದ್ಯಾರ್ಥಿಯಾಗಿ ಕಲಿತು ನಂತರ MA ಎಕನಾಮಿಕ್ಸ್ ಮುಗಿಸಿ 1906ರಲ್ಲಿ ಲಾ ಡಿಗ್ರಿಯನ್ನು ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಪಡೆದುಕೊಳ್ತಾರೆ. ತದನಂತರ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಲಾದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ಮುಂದೆ ಅವರು ಬಿಹಾರ್ ಮತ್ತು ಒಡಿಸ್ಸಾ ಬಿಹಾರದಲ್ಲಿ ವಕೀಲವೃತ್ತಿಯನ್ನು ಹೈಕೋರ್ಟ್ನಲ್ಲಿ ಪ್ರಾರಂಭ ಮಾಡಿ ತದನಂತರ ಏನು ನಮ್ಮ ಸ್ವಾತಂತ್ರ್ಯ ಚಳವಳಿಗಳಿತ್ತು, ಮಹಾತ್ಮ ಗಾಂಧೀಜಿಯವರ ಒಂದು ಪ್ರೇರಣೆಯ ಮೂಲಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದರು. ಮುಂದೆ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಅಧ್ಯಕ್ಷರಾಗಿ 1946ರಲ್ಲಿ ಏನು ಒಂದು ಮಧ್ಯಂತರ ಸರ್ಕಾರ ಇತ್ತು, ಮಧ್ಯಂತರ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ ಕೆಲಸ ಮಾಡಿದರು. ಅದೇ ಪ್ರಕಾರ ಡಿಸೆಂಬರ್ 11, 1946ರಲ್ಲಿ ಸಂವಿಧಾನ ಏನು ಒಂದು ಸಭೆ ಇತ್ತು, ಆ ಸಭೆಯ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದರು. ಆ ಸಂವಿಧಾನ ಸಭೆಯಲ್ಲಿ ಆಗಿನ ಒಂದು ಚುನಾಯಿತ ಸದಸ್ಯರು ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಎಲ್ಲ ಒಂದು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಅವರು ಕೆಲಸವನ್ನು ಮಾಡಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿ 1952ರಲ್ಲಿ ಅವರು ರಾಷ್ಟ್ರಪತಿಯಾಗಿ ಸುಮಾರು 12 ವರ್ಷಗಳ ಸುದೀರ್ಘ ಅವರಿಗೆ ರಾಷ್ಟ್ರಪತಿ ಕರ್ತವ್ಯವನ್ನು ಇರುವುದು. ಅವರು ಒಬ್ಬ ಅತ್ಯಂತ ಮೇಧಾವಿ ವ್ಯಕ್ತಿಯಾಗಿದ್ದರು. ವಿಶೇಷವಾಗಿ ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲನ್ನು ತಮ್ಮ ಲಾ ಡಿಗ್ರಿಯಲ್ಲಿ ಪಡೆದುಕೊಂಡಿದ್ದರು. ಅಂಥ ಒಬ್ಬ ಮಹಾನುಭಾವನ ಒಂದು ಸವಿ ನೆನಪಿನ ಅಂಗವಾಗಿ ಅವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ವಕೀಲರ ದಿನಾಚರಣೆಯನ್ನು ಮಾಡ್ತಾ ಬಂದರು. ಈ ಸಂದರ್ಭದಲ್ಲಿ ವಕೀಲರಿಗೆ ನಾವು ವೈಯಕ್ತಿಕವಾಗಿ ಸಹಿತ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು MBBS ರಿಲ್ಯಾಕ್ಸ್ ಆಗಿ ಮಾತಾಡಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ಬೇರೆ ಹೋಗಿದ್ರಿಂದ ನಾನು ಗಣೇಶ ರಿಕ್ವೆಸ್ಟ್ ಮಾಡ್ಕೋದ್ರಿಂದ ಪ್ರಿಪೇರ್ ಇರೋದನ್ನ ಬಂದಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ವಕೀಲರ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ನಾವು ನ್ಯಾಯಾಲಯದಲ್ಲಿ ಏನೋ ನ್ಯಾಯಾಲಯ ಇದೆ, ಆ ನ್ಯಾಯಾಲಯದ ಪಿಲ್ಲರ್ ಆಗಿ ವಕೀಲರು ಕೆಲಸ ಮಾಡ್ತಾರೆ. ಕೇವಲ ಅಲ್ಲಿ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರಿಂದ ಜನತೆಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ
ಅಲ್ಲಿ ವಕೀಲರ ಪಾತ್ರನೂ ಅತ್ಯಂತ ಮಹತ್ವವಾಗಿದೆ. ಆ ನಿಟ್ಟಿನಲ್ಲಿ ವಕೀಲರು ಈ ನ್ಯಾಯಾಂಗದ ಪಿಲ್ಲರ್ ಆಗಿರೋದ್ರಿಂದ ನ್ಯಾಯದಾನದಲ್ಲಿ ಇವತ್ತು ಸಹಿತ ಒಂದು ಸಹಕಾರ ಇರೋದ್ರಿಂದ ವಕೀಲ ವೃತ್ತಿಯಲ್ಲಿ ಅತ್ಯಂತ ಅತ್ಯಂತ ನಾವು ಒಳ್ಳೆಯ ರೀತಿಯಿಂದ ನಮ್ಮ ಆರ್ಗ್ಯುಮೆಂಟ್ಸ್ಗಳನ್ನ ಅಥವಾ ನಮ್ಮ ಕ್ಲೇಮ್ಸ್ಗಳನ್ನ ಕೋರ್ಟ್ ಮುಂದೆ ಅದನ್ನು ಮಾಡಬೇಕಾಗ್ತದೆ. ಯಾರ್ಯಾರು ಓದಿರ್ಕೆ ರೋಜರ್ ಡಿಸೆಂಬರ್ ಯಾರು ಓದಿರ್ಕೆ ಅಲ್ಲಿ ಪಕ್ಕಿವರ ಬುಕ್ ಯಾರು ಓದಿರ್ಕೆ ಯಾವ್ದಂದ್ರೆ ನಾವು ಬರೀ ಕಾಯ್ದೆ ಅಷ್ಟೇ ಅಲ್ಲ, ಆ ಕಾಯ್ದೆ ಪಂಡಿತರು ಹೊಂದಂತಹ ವ್ಯಕ್ತಿಗಳ ವ್ಯಕ್ತಿತ್ವ, ಅವರು ರೂಢಿಸಿಕೊಂಡಂತಹ ಜ್ಞಾನವನ್ನು, ಅವರು ಪಡೆದಂತಹ ಜ್ಞಾನವನ್ನು ಅವರು ಯಾವ ರೀತಿ ಅದನ್ನು ನಮ್ಮ ದೇಶದ ಎಲ್ಲ ನಾಗರಿಕರು ಕೊಟ್ಟರು ಅದನ್ನು ಕಲಿಬೇಕು ನಾವು. ಏನಾಗೈತೆ ಮಾತಂದ್ರೆ ವಕೀಲರು ದಿನಾಚರಣೆ ಮಾಡಿದ್ರು, ಆದರೆ ನಾವು ಎಷ್ಟು ಇಂಪ್ರೂವ್ ಆಗಿದ್ದೆವು ಅದು ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಜೂನಿಯರ್ ಲಾಯರ್ಸ್ಗೆ ಏನು ಹೇಳೋದಂತಂದ್ರೆ ಮೊಬೈಲ್ ನೋಡಿ ಸೆಕ್ಷನ್ ಹೇಳ್ಕೊಂಡು ಬರೀ ಅದನ್ನು ನೋಡಿ ಅಂತಂದ್ರೆ ಯು ವಿಲ್ ಸಿ ಓನ್ಲಿ ದ ಸೆಕ್ಷನ್, ಬಟ್ ಯು ವಿಲ್ ನಾಟ್ ಸಿ ದ ಕಮೆಂಟ್ಸ್ ಅಪಾನ್ ದ್ಯಾಟ್ ಸೆಕ್ಷನ್. ಅದನ್ನು ನೀವು ಮಾಡಬೇಕಾದ್ರೆ ದಿನ ಒಂದು 20 ಪೇಜ್ ಓದುವಂಥ ನೀವು ಕಲ್ಪಿಸ್ಕೋಬೇಕಂತ ನಾನು ಎಲ್ಲ ಜೂನಿಯರ್ ಲಾಯರ್ಸ್ಗೆ ಹೇಳ್ತೀನಿ. ಈ ದಿವಸ ನನಗೆ ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು. ಸುಮಾರು ಈಗ 2005ರಲ್ಲಿ ಡಿಸೆಂಬರ್ ಬಂದಿದ್ದೆ, ಆದರೆ 2005ರಲ್ಲಿ ನಾನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದು. ಎಸ್.ಎನ್. ಜಾಮಣ್ಣ ಸರ್ ಹತ್ರ ಒಂದು 10 ವರ್ಷದ ವಿನಂತಿ ಮಾಡಿದ್ವಿ. ಭಾಳ ಅವ್ರು ಏನು ಅಚ್ಚುಕಟ್ಟಾಗಿ ಹೇಳ್ತಿದ್ರು ಅದನ್ನೆಲ್ಲ ಪಾಲಿಸಿ ಇವತ್ತಿನ ಒಂದು 4-5 ವರ್ಷ ಆಯ್ತು ನಾವು ಈಗ ಇಂಡಿಪೆಂಡೆಂಟ್ ಮಾಡಿದ್ವಿ. ಏನಪ್ಪ ಅಂತಂದರೆ ನಾನು ನೋಡ್ತಾ ಬಂದಿದ್ದೇನೆಂದರೆ ಭಾಳಷ್ಟು ಜುನಿಯರು ಈ ಕೋರ್ಟ್ದಾಗ ಬಂದ ಫೈಲ್ ಹೊಡೆದು ಅವಾಗನ ಕ್ರಾಸ್ ಸರ್ ಏನಾದ್ರು ಸರ್ ಹೇಳೋದು ಒಂದು ಏನಾದ್ರು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಒಂದು ಕೇಸ್ಗೆ ಒಂದು ತಿಂಗಳ ಮಿನಿಮಮ್ ಒಂದು ಚಾರ್ಜ್ ಶೀಟ್ ಒಂದು 20 ಸಾವಿರ ಓದ್ಬೇಕು. ಅವಾಗ ನಿಮ್ಗೆ ಏನಾದ್ರು ಸ್ವಲ್ಪ ಕೋರ್ಸ್ ಗೊತ್ತಾಯ್ತದ. ನೇರವಾಗಿ ಬಂದು ಕೋರ್ಟ್ದಾಗ ಸ್ವಲ್ಪ ಏನಾದ್ರು ಹೇಳಿರ್ತಂದ್ರೆ ಅವ್ರು ಏನಂತ ಮಾಡ್ಬೇಕಾಗ್ತದೆ. ಹೀಗಾಗಿ ವಕೀಲರವರು ನಾನು ನೋಡಿದ್ದೀನಿ, ಜೂನಿಯರ್ಸ್ ಅಂತೂ ಯಾರೂ ಲೈಬ್ರರಿಗೆ ಹೋಗೋದಿಲ್ಲ. ಮೊದಲು ಓದೋರು ಹಿಡ್ಕೋಬೇಕು. ಓದೋರು ಹಿಡ್ಕೊಂಡು ಆಟೋಮೆಟಿಕ್ಲಿ ನಿಮ್ಗೆ ಡೇರಿಂಗ್ ಬರ್ತೈತಿ. ಡೇರಿಂಗ್ ಯಾವ ವ್ಯಕ್ತಿ ಬರ್ತಿದೆ, ಡೇರಿಂಗ್ ಜೊತೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ನೀವು ಯಾವ್ದು ಬೇಕಾದ ಕೇಸ್ ನಡ್ಸೋಕೆ ನೀವು ಏಬಲ್ ಆಗ್ತೀವಿ. ನಿಮ್ಮ ಕಡೆ ಏನೂ ಬಂಡ ತಲೆಯಾಗಿಲ್ಲ ಅಂತಂದ್ರೆ ನೀವು ಏನು ಮಾಡಕ್ಕೆ ಬರಂಗಿಲ್ಲ. ಸಾಹೇಬ್ರು ಕೌಂಟರ್ ಕ್ವಶನ್ ಕೇಳಪ್ಪ ಅಂತಂದ್ರೆ ಹೇಳೋದು ಅವ್ರು ಕನ್ವಿನ್ಸ್ ಮಾಡೋಷ್ಟು ಯೋಗ್ಯತೆ ನಿಮ್ಮಲ್ಲಿ ಬರಬೇಕು. ಇಲ್ಲ ಯಾರೋ ಒಬ್ರು ಹೇಳ್ತಾರೋ ಆ ಸೆಕ್ಷನ್ದಾಗ ಬರೀ ಅಂತಂದ್ರೆ ಬರ್ದು ಕೆಳಗೆ ಟೈಪ್ ಮಾಡಿ ಕೊಡ್ತಾರೆ, ಓದಿ ಕೊಟ್ಬಿಡಿ. ಆ ಸೆಕ್ಷನ್ ತಿಳ್ಕೊಬೇಕಲ್ಲ. ಈಗ ಭಾಳಷ್ಟು ವಕೀಲರು ಏನು ಮಾಡ್ತಾರೆ, ಹೋಗೋದು ಟೈಮ್ನಾಗ ಎಲ್ಲ ರೆಡಿ ಇರ್ತೈತಿ, ಕಾಪಿ ಕಟ್ ಪೇಸ್ಟ್ ಮಾಡೋದು, ಅದನ್ನ ತಂದು ಕೊಡೋದು. ಆದರೆ ನಿಜವಾಗ್ಲೂ ಈ 439 437 ನಾವೆಲ್ಲ ಮೊದಲು ಬೇಲ್ ಬರ್ದಾಗ ನಾವು ಕೈಲಿ ಬರ್ತಿದ್ವಲ್ಲ. ನಾವು ಬಂದಾಗ ಅವಾಗ ಮಾಣಿಕ್ ಸಾಹೇಬ್ ಇದ್ರು, ಅದ್ರ ನಂತರ ಪರ್ದೇಶ್ ಸಾಹೇಬ್ ಬಂದರು. ನಾವು ಭಾಳಷ್ಟು ಪ್ರಕರಣ ನಮ್ಗೆ ಬೇಲ್ ಟೈಪಿಂಗ್ ಮಾಡೋ ರೊಕ್ಕ ಕೊಡೋದು ಪಕ್ಷ ಕೊಡ್ತಿರ್ಲಿಲ್ಲ. ಸೊ ಕೈಲಿಂದ ಬೇಲ್ ಬರ್ದು ಆರ್ಡರ್ ಮಾಡ್ಕೊತಿದ್ವಿ. ಸೀನಿಯರ್ಸ್ ಏನೋ ಒಂದು 10-20 ರೂಪಾಯಿ ಕೊಟ್ಟರೆ ಅದ್ರಾಗ ಸ್ವಲ್ಪ ಏನಾರ ನಾವು ಮಾಡ್ತಿದ್ವಿ. ಆದರೆ ಎಲ್ಲಿವರೆಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರೋಂಗಿಲ್ಲೋ ಅಲ್ಲಿವರೆಗೆ ಯಾವುದೇ ಕೇಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ಚಾರ್ಜ್ ಶೀಟ್ ನಿಮ್ಮ ಕೈಯಾಗ ಬಂತಂದ್ರೆ ಈ ನೀವು ಚಾರ್ಜ್ ಶೀಟ್ ನೋಡಿದ ನಂತರ ಎಲ್ಲ ಆ್ಯಂಗಲಿಂದ ನೋಡಿದ ನಂತರ ಈ ಕೇಸ್ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ನಿಮ್ಮ ಪ್ರೈಮರಿ ಕಾನ್ಫಿಡೆನ್ಸ್ ಬರೋದು. ಆಮೇಲೆ ಜಜ್ಮೆಂಟ್ ಕೊಡೋದು ಸಾಹೇಬ್ರಿಗೆ ಆಗಿದೆ. ಈಗ ಹೇಳ್ತಾ ಮತ್ತೊಂದು ನಾವು ಡಿಸಿಪ್ಲಿನ್ ಎಲ್ಲ ಭಾಳಷ್ಟು ಮಾಡ್ಕೋಬೇಕಾಗಿದೆ. ಎಲ್ಲಿ ಹೋಗಿ ತೊಗಿಲಿಕ್ಕೆ ಮಾಡೋದು, ರೋಡ್ ಮೇಲಿಂದ ಸಲಹೆ ಕೊಡೋದು. ಯಾರು ಬಂದು ಕೇಳಿದಾಗ ನನ್ನ ಆಫೀಸ್ ಪಪ್ಪ ಕೋಟಿ ಮಾತು ಹೇಳ್ಬೋದು. ರೋಡ್ ಮೇಲಿಂದ ನಾನು ಅದೆಲ್ಲ ಗಾಡಿ ಮಾಡೋದು ಹೇಳೋದು, ಹಿಂಗೆಲ್ಲ ಹೋಗಿಲಿಕ್ಕೆ ನಡೆದವು. ಅವನ್ನೆಲ್ಲ ಪದ್ಧತಿ ಬಂದ್ ಮಾಡಬೇಕು. ಅದೇ ರೀತಿ ಹೋಗಿ ಸ್ಟೇಷನ್ದಾಗ ಹೋಗಿ ನಾವು ಕೊಂಡೋದೆವು. ಸ್ಟೇಷನ್ದಾಗ ಹೋಗಿ ಅನ್ನ ಅಪ್ಪ ಅನ್ನೋದೇವು. ಅರ್ಥದೇನು ಅನ್ನ ಅಪ್ಪ ಅನ್ನೋಂಥ ವಕೀಲರಿಗೆ ಕೆಟ್ಟ ಕಾಲ ಬಂದಿದ್ದಂತ ನಾ ಏನು ಅನ್ಸ್ಕೊಳಕ್ಕೆ. ಸೊ ನೀವೇನು ಮಾಡ್ರಿ, ನಿಮ್ಮ ಕಡೆ ನೀವು ಎಷ್ಟು ಡಿಸಿಪ್ಲಿನ್ದಾಗ ಇರ್ತೀರಿ, ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀರಿ, ಅಷ್ಟು ನಿಮ್ಮ ಕಡೆ ನಿಮ್ಮ ಜ್ಞಾನ ಹೆಚ್ಚಾಗ್ತದೆ. ಜೊತೆಗೆ ನಾನು ನೋಡಿದಾಗಂತೂ ಇತ್ತೀಚೆಗೆ ಈ ಒಂದು 8 ವರ್ಷದ ಜೂನಿಯರ್ಗಳು ಯಾರು ಕೂತು ಲ್ಯಾಬ್ರಾಗ ಅಭ್ಯಾಸ ಮಾಡಿ ಅಟ್ಲೀಸ್ಟ್ ಅವ್ರು ಯಾವ ಪುಸ್ತಕ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಈ ಆಡಳಿತ ಮಂಡಳಿಗೆ ಹೇಳಕ್ ಕೊಡ್ತೇನೆ. ಇನ್ನೊಂದು ನಮ್ಮ ಜುಲೈದಾಗ ಭಾರತ ನ್ಯಾಯ ಸಂಹಿತೆ ಮತ್ತು BNSS ಬಂದು ಅವ್ರು ಇನ್ನೂ ಬುಕ್ ನಮ್ಮಲ್ಲಿ ತರಿಸಿಲ್ಲ. ಅವ್ರು ತರ್ಸಾಬೇಕು, ನಾವು ಇನ್ನೂ ಬುಕ್ ಅವ್ರು ತರಿಸಿ ಅಭ್ಯಾಸ ಮಾಡಕ್ಕೆ ಕೊಡಬೇಕು. ನಾವು ಅವ ಬುಕ್ಸ್ ನಮ್ಮಲ್ಲಿ ಇನ್ನೂ ಇಲ್ಲ ನಮ್ಮ ಲ್ಯಾಬ್ರರಿ ಒಳಗೆ. ಸೊ ಅದಕ್ಕೆ ಟೈಮು ಇಲ್ಲ. ಸೊ ಈಗಾಗಲೇ ಕೇಳಿದಂಗೆ ನಾನು ನೋಡಿದ್ವಿ ವಕೀಲರ ಬಗ್ಗೆ ಇರೋ ಗೌರವ ಸಮಾಜದಲ್ಲಿ ಬಹಳ ಕಮ್ಮಿ ಆಗ್ತಾ ಇದೆ. ಮುಂಚೆ ಒಬ್ಬರು ಮನೆಯವ್ರು ವಕೀಲರು ಇದ್ದಾರೆ ಅಂದ್ರೆ ಅವ್ರ ಮನೆಗೆ ಯಾರು ಕಟ್ಟೆ ತಕ್ಕ ಮಾಡ್ತಿರ್ಲಿಲ್ಲ, ಯಾವ ಮನೇಲಿ ವಕೀಲರು ಇದ್ದಾರೆ ಅಂತ. ಈಗ ಚೇಂಜ್ ಆಗಿ ಏನಾಗಿದೆ, ನೀನು ವಕೀಲಿದ್ರೆ ಕೋರ್ಟಿಗೆ ನಿಂತು ಅಂತ ಹೇಳ್ತಾರೆ. ಬಹಳ ವ್ಯಾಲ್ಯೂ ಕಮ್ಮಿ ಆಗಿದೆ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಜ್ಜ ತಂದೆ ತಾಯಿ ನಾವು 3rd ಜನರೇಷನ್,
ನಾವು ನೋಡ್ತಿದ್ವಿ, ನಾವು ಬಸ್ ಸ್ಟ್ಯಾಂಡ್ ಹೋದ್ರೆ ದೇಸಾಯಿ ವಕೀಲ ಮನೆಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಾ ಇದ್ರು, ಮತ್ತು ನಮ್ಮ ಲಗೇಜ್ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ಆ ರೀತಿ ವ್ಯಾಲ್ಯೂಸ್ ಇತ್ತು. ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಮತ್ತೆ ನಾನು ನೋಡಿದಂಗೆ ಬೇರೆ ಪ್ರೊಫೆಷನಲ್ ಯಾರಿಗೂ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ನಮ್ಮ ಅಡ್ವೊಕೇಟ್ ಪ್ರೊಫೆಷನ್ ಈಗ ಮಾಡಿದ್ದಾರೆ, ಬಾರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಮಾತ್ರ ವಕಾಲತ್ ಹಾಕಬೇಕು ಅಂತ. ಸೊ ಇದ್ರ ಮೇಲೆ ಗೊತ್ತಾಗ್ತದೆ ನಮ್ಮ ವಕೀಲರದ್ದು ಎಲ್ಲರಿಗೂ ಮುಗಿದ ಎಂತ ವಕೀಲ ಆಗ್ತದೆ. ಅದಕ್ಕೆ ಈ ಥರ ಅವನ್ನೆಲ್ಲ ಫಿಲ್ಟರ್ ಮಾಡೋ ಸಂಬಂಧ ಈ ಥರ ಮಾಡಿದ್ದಾರೆ. ಮೋಸ್ಟ್ಲಿ ಯಾವ ಪ್ರೊಫೆಷನಲ್ಲೂ ಇದಿಲ್ಲ. ಸೊ ನಾನು LLB ಮಾಡೋದು ಮಾತ್ರ ವಕೀಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೆಸರು ಕೆಡಿಸ್ತಿರೋದ್ರಿಂದ ಈ ಥರ ಮಾಡಿದ್ದಾರೆ. ಅದು ಒಳ್ಳೆ ಸ್ಟೆಪ್. ಒಂದ್ ರೀತಿ ಇನ್ನೂ ನೋಡ್ಕೊಂಡ್ರೆ ನಮ್ದು ವಕೀಲರ ಗೌರವ ಸಮಾಜದಲ್ಲಿ ಏನಾಗ್ತಾ ಇದೆ, ಯಾರು ಹೆಂಗ್ ನೋಡ್ತಾ ಇದ್ದಾರೆ ಅಂತ. ಮತ್ತೆ ಎಲ್ಲರೂ ಹೇಳ್ತಾರೆ ಇಲ್ಲಿ ಕೋಟಿ ಬಂದ್ರೆ ವರ್ಷಾನುಗಟ್ಟಲೆ ಆಗ್ತದೆ ಅಂತ. ಅದಕ್ಕೆಲ್ಲ ಕಾರಣ ಯಾರಾಗ್ತಾರೆ? ಎಲ್ಲರೂ ಕೋಟಿಗೆ ಬಂದ್ರೆ ವರ್ಷಾನುಗಟ್ಟಲೆ ಆಗ್ತದೆ, ಕೇಸ್ ಮುಗಿದಿಲ್ಲ. ಈಗ ಎಣ್ಣೆ ಆಕ್ಟಲ್ಲಿ ಜಜ್ಮೆಂಟ್ಗಳು ಬರ್ತಾ ಇದ್ದಾವೆ. ಏನು ಬಂದಾಗ 3-313 ಅದೆಲ್ಲ ಮಾಡ್ಕೊಟ್ಟಿದ್ದಾರೆ ನಾವೇ. ಮತ್ತೆ ಸ್ಪೀಡಿ ಡಿಸ್ಪೋಸಲ್, ಎಕ್ಸಿಕ್ಯೂಷನ್ ಎಲ್ಲ ಅವೆಲ್ಲ ಗೈಡ್ಲೈನ್ಸ್ ಎಲ್ಲ ಬರ್ತಾ ಇದ್ದಾವೆ. ಅವಕ್ಕೆಲ್ಲ ಮಾಡ್ಕೊಟ್ಟರೆ ಯಾರು? ಸೊ ನೋಡ್ತಾ ಇರೋ ಬೆಳವಣಿಗೆ ಎಲ್ಲೋ ವಕೀಲ ವೃತ್ತಿ ಬಗ್ಗೆ ಇರೋ ಗೌರವ ಎಲ್ಲ ಕಮ್ಮಿ ಆಗ್ತಾ ಇದೆ. ಮತ್ತೆ ಯಾರು ಈಗ ನಮ್ಮ ಜೂನಿಯರ್ಸ್ ಅವ್ರು ಹೇಳ್ತಾರೆ, ಎಲ್ಲ ಬಹಳ ಜನ ಹೇಳಿದ್ವಿ. ಮೊನ್ನೆ ನಾವೇ ಯಾರೋ ಒಬ್ಬರು ಕೇಳಿದೆ, ಇಂಜೆಕ್ಷನ್ ಸೂಟಲ್ಲಿ ಎಷ್ಟು ಕೋಟಿ ಕಟ್ತಾರೆ ಅಂತ. ಹೇಳಿಲ್ಲ. ಆಯ್ತು ನೀವು ಕ್ಲೇಟ್ ಯಾವ ಲೆವೆಲ್ ಹಾಕ್ತಿದೆ ಅಂತ ಕೇಳಿದೆ, ಅದಕ್ಕೂ ಉತ್ತರ ಕೊಡಲಿಲ್ಲ. CPC ಹಾಕ್ತೀವಿ ಸರ್, CPC ಪ್ರಾವಿಷನ್ ಯಾವ ಕಾನೂನಿನಲ್ಲಿ ಹಾಕ್ತೀವಿ ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಅವತ್ತೇ ಒಂದಿನ ಫ್ರೀ ಇದ್ದೆ, ಅವ್ರು ಬಂದಿದ್ರು, ಕೇಳಿದ್ರು. ನಾನು ಹುಡುಗಿದ್ರೆ ಯಾಕೆ ಜೂನಿಯರ್ಸ್ ಕೇಳಕ್ ಬಂದ ಟೈಮ್ ಇರಲಿಲ್ಲ. ಕೇಳಿದಾಗ ಅವ್ರು ಹೇಳಕ್ಕಾಗಿಲ್ಲ, ಹೇಳಿದ್ರೆ ನಾನು ಓದ್ಕೋಬೇಕಂತ. ಸೊ ಇಷ್ಟು ಹೇಳ್ತೀನಿ. ಮತ್ತೆ ಹಾಗೆ ಹೇಳಿದ್ರು ಸೋಷಿಯಲ್ ಇಂಜಿನಿಯರ್ಸ್. ನಾನೆಲ್ಲ ಒಂದು ಸ್ಕೂಲ್ ವಕೀಲರ ಆಲ್ಸೋ ಬಟ್ ಸೋಷಿಯಲ್ ಇಂಜಿನಿಯರ್ಸ್ ಅಂತ. ಈಗ ಕೌಟುಂಬಿಕ ಕಲೆಗಳಿಗೆ ಬಂದಾಗ ನೀವು ಆದಷ್ಟು ರಾಜಿ ಮಾಡಕ್ಕೆ ಟ್ರೈ ಮಾಡಿ. ಕೋರ್ಟಲ್ಲಿ ತೀರ್ಪು ಆಗ್ತದೆ, ಯಾರಿಗೊಬ್ಬರು ಬರ್ತದೆ, ಯಾರಿಗೊಬ್ಬರು ಹೋಗ್ತದೆ. ಸರಿ, ನಾವು ಸಮಾಜ ಕೋರ್ಟ್ ಅಷ್ಟೇ ಅಲ್ಲದೆ ಸಮಾಜನ ಕಾಪಾಡೋದು ನಮ್ಮ ಕರ್ತವ್ಯ ಇರ್ತದೆ. ತಂದೆ ತಾಯಿಗಳ ಮಧ್ಯೆ, ಅಕ್ಕವರ ಮಧ್ಯೆ, ಅಕ್ಕಂದಿರ ಮಧ್ಯೆ ಬಂದಾಗ ಅವ್ರನ್ನ ಆದಷ್ಟು ರಾಜಿ ಮಾಡಿಸಿದ್ರೆ ಸಂಬಂಧ ಇರ್ತದೆ, ಒಳ್ಳೇದಾಗ್ತದೆ, ಸಮಾಜ ಚಲೋ ಇರ್ತದೆ. ಕೇಸ್ ನಡೆದು ಅವ್ರ ಶೇರ್ ಬಂದೇ ಬರ್ತದೆ, ಡೆಫಿನೆಟ್ ಇದ್ದೇ ಇರ್ತದೆ. ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ಎಷ್ಟು ಶೇರ್ ಅಂತ, ತಾಯಿ ಬಂದ್ರೆ ಎಷ್ಟು ಶೇರು, ಅಪ್ಪ ಬಂದ್ರೆ ಎಷ್ಟು ಶೇರ್ ಅಂತ. ಕಡೆ ಅವ್ರ ನಡುವಿರೋ ಸಂಬಂಧ ಹಾಳಾಗ್ತದೆ. ಇದರಿಂದ ಸಮಾಜನೂ ಹಾಳಾಗ್ತದೆ. ನಾಳೆ ಅವ್ರ ಮನೆಯಲ್ಲೂ ಡಿವೈಡ್ ಹಾಕೊಂಡ್ರೆ ಸಮಾಜ ಎಲ್ಲ ಹಾಳಾಗ್ತದೆ. ಕೇವಲ ಕೋರ್ಟ್ ಅಷ್ಟೇ ನಾವು ಸಮಾಜನೂ ತಿದ್ದುಪಡಿ ಮಾಡ್ಬೇಕಾಗ್ತದೆ. ಇಂಥ ಕೇಸ್ಗಳಿಗೆ ಸ್ವಲ್ಪ ಆದಷ್ಟು ಎಷ್ಟಾಗ್ತದೆ ಡಬಲ್ ಎಫರ್ಟ್ ಕೊಡಿ ರಾಜಿ ಮಾಡಕ್ಕೆ ಅಂತ ಕೇಳಿ ಎಷ್ಟು ಅವಕಾಶ ಮಾಡಿಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದ.